ಹರಿಹರದ ಜನಪ್ರಿಯ ಮಾಜಿ ಶಾಸಕರಾದಂಥ ಎಸ್ ರಾಮಪ್ಪನವರ 67ನೇ ತುಂಬಿ 68ನೇ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರಿಗೆ ಎಲ್ಲ ರೀತಿಯ ಆಯುಷು, ಆರೋಗ್ಯ, ಭಾಗ್ಯ ಎಲ್ಲ ಕೊಟ್ಟು ಆ ದೇವರು ಅವ್ರ ಜೊತೆಗೆ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ, ಅವರ ಮುಂದಿನ ಭವಿಷ್ಯ, ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸ್ತಾ ಅವರಿಗೆ ಮತ್ತೊಮ್ಮೆ ಶುಭ ಕೋರಿಸ್ತಾ, ಎಸ್ ರಾಮಪ್ಪನವರಿಗೆ ಅವರು ಹುಟ್ಟುಹಬ್ಬದ ನನ್ನ ಹಾರ್ದಿಕ ಶುಭಾಶಯಗಳು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರಿಗೆ 67 ತುಂಬಿ 68ನೇ ಈ ಹುಟ್ಟುಹಬ್ಬದ ಸುಸಂದರ್ಭದಲ್ಲಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡೋದೇನೆಂದರೆ ಅವರ ರಾಜಕೀಯ ಭವಿಷ್ಯ ಮುಂದಿನ ದಿನಗಳಲ್ಲಿ ಉಜ್ವಲವಾಗಲಿ, ಅವರು ಮತ್ತೊಮ್ಮೆ MLA ಆಗಲಿ, ಈ ರಾಜ್ಯದ ಒಂದು ಜನಸೇವೆ ಮಾಡೋಕ್ಕೆ ಆ ದೇವರು ಅವಕಾಶ ಮಾಡಿಕೊಡ್ಲಿ ಅಂತ ಈ ಸುಸಂದರ್ಭದಲ್ಲಿ ಆಶಿಸ್ತಾ, ಅವರಿಗೆ ಮತ್ತೊಮ್ಮೆ ಅವ್ರಿಗೂ ಅವ್ರ ಕುಟುಂಬದವರಿಗೂ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಆಯುಷು ಆರೋಗ್ಯ ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆರೋಗ್ಯ ಭಾಳ ಮುಖ್ಯ. ಆ ದೃಷ್ಟಿಯಲ್ಲಿ ಅವರು ಜನಸೇವೆ ಮಾಡೋಕ್ಕೆ ಆರೋಗ್ಯ ಬರಲಿ ಅಂತ ಆಶಿಸ್ತಾ, ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರೆಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಡ್ಲಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ.
ನಮಸ್ಕಾರ. ನನ್ನ ಹೆಸರು ಗೋಣಿಬಸಪ್ಪ ಹಳದಾರ್ ಸಾರ್ಥಿ ಅಂತ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಹಾಲಿ ಕಿಸಾನ್ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಮತ್ತು ಹರಿಹರ ತಾಲೂಕಿನ ಜನಪ್ರಿಯ ಶಾಸಕರು ಮಾಜಿ ಎಸ್ ರಾಮಪ್ಪನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸುವುದರ ಮುಖಾಂತರ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ತಿಳಿಪಡಿಸುವುದೇನೆಂದರೆ, ರಾಜ್ಯದಲ್ಲಿ ಎಷ್ಟು ತಾಲೂಕುಗಳಿದಾವೆ ಅಷ್ಟು ತಾಲೂಕಿನಲ್ಲಿ ಒಂದೇ ಆಫೀಸ್ ಆಗಬೇಕು. ಕಾಂಗ್ರೆಸ್ ಪಕ್ಷದ್ದು ಒಂದೇ ಆಫೀಸ್, ತಾಲೂಕಿನಲ್ಲಿ ಒಂದು ಆಫೀಸ್ ಆಗಬೇಕು. ಅಲ್ಲೊಂದು ಆಫೀಸ್ ಇಲ್ಲೊಂದು ಆಫೀಸು ಎಲ್ಲಿ ಆಗಬಾರ್ದು ತಾಲೂಕಿನಾಗ. ಯಾಕಂದರೆ ಕಾರ್ಯಕರ್ತರಿಗೆ ಗೊಂದಲ ಉಂಟು ಮಾಡ್ತೈತಿ. ಆ ಗೊಂದಲ ಉಂಟು ಮಾಡಿದ್ನಪ್ಪ ಅಂದ್ರೆ ಮುಂದಿನ ಭವಿಷ್ಯಕ್ಕೆ 2028 ಚುನಾವಣೆಗೆ ಭಾಳ ಅನನುಕೂಲ ಆಗುತ್ತೆ. ಅದನ್ನು ಈಗ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಮತ್ತು ನಮ್ಮ ದಾವಣಗೆರೆ ಜಿಲ್ಲಾ ಅಧ್ಯಕ್ಷರು, ನಮ್ಮ ದಾವಣಗೆರೆ ಎಸ್ ಮಲ್ಲಣ್ಣನವ್ರಿಗೂ ಈ ಒಂದು ಮನವಿ ಮಾಡ್ಕೊತಾ ಇದ್ದಾನೆ. ಇಡೀ ರಾಜ್ಯದಲ್ಲಿ ತಾಲೂಕಿನಲ್ಲಿ ಒಂದು ಕಾಂಗ್ರೆಸ್ ಆಫೀಸ್ ಆಗಬೇಕು. ಕಾರ್ಯಕರ್ತರ ಪರವಾಗಿ ಎಲ್ಲಿ ಗೊಂದಲ ಉಂಟು ಮಾಡಬಾರ್ದು. ನಮ್ಮ ಹರಿಹರ ತಾಲೂಕಿನಲ್ಲಿ ಈಗ ಆದಷ್ಟು ಬೇಗ ಕಾಂಗ್ರೆಸ್ ಆಫೀಸ್ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ಹರಿಹರದ ಜನಪ್ರಿಯ ಮಾಜಿ ಶಾಸಕರಾದಂಥ ಎಸ್ ರಾಮಪ್ಪನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಮುಂದಿನ ದಿನಗಳಲ್ಲಿ ಅವರಿಗೊಂದು ಒಳ್ಳೆಯ ಸ್ಥಾನಮಾನ ಕೊಡಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ನಾವು ಮಾಜಿ ಶಾಸಕರು ಹಾಗೂ ಜನಪ್ರಿಯ ಮುಂದಿನ ಭಾವಿ ಶಾಸಕರಾದ ಎಸ್ ರಾಮಪ್ಪನವರ ಅಭಿಮಾನಿಗಳು. ಶಿವಮೊಗ್ಗದ ನಾನು ಎಂ ಸಮೀವುಲ್ಲಾ ಅಂತೇಳಿ ಮುಖಂಡ, ಮತ್ತೊಬ್ಬರು ತಸ್ಲೀಂ ಜಾವಿದ್ರವರು, ಅಜೀಂ ಜಾವಿದ್ರವರು, ಎಂ ಅಲ್ತಾಫ್ ಅನೇಕ ಮುಖಂಡರು ಬಂದಿದ್ದೀವಿ. ಶಿವಮೊಗ್ಗದ ಬಂದಿದ್ದೀವಿ ಅಂದರೆ ಅರ್ಥ ಮಾಡ್ಕೊಳ್ರಿ. ನಮ್ಮ ಹರಿಹರ ಎಲ್ಲ ನಗರದ ಮತದಾರರಲ್ಲಿ ಅಭಿಮಾನಿಗಳಿಗೆ ಮನವಿ ಮಾಡ್ಕೊತೇನೆ. ಇವರಿಗೆ ನಾನು ಇವತ್ತಿನ ನೋಡ್ತಾ ಇಲ್ಲ, ಸುಮಾರು 40 ವರ್ಷದಿಂದ ಇವ್ರು ಕೌನ್ಸಿಲರ್ ಆಗಿ ಕಾಲದಿಂದ ನಾನು ಅವ್ರ ಜೊತೆಯಲ್ಲಿ ಇದ್ದೇನೆ. ಆ ಅಭಿಮಾನದಲ್ಲಿ ಇವತ್ತು ಬಂದೇನೆ. ನಿಮ್ಮೆಲ್ಲ ಆಶೀರ್ವಾದದಿಂದ ನಾನು ಹಜ್ಜಿ ಹೋಗಿ ಬಂದೇನೆ. ಇವತ್ತು ಏನು ಮಾತು ಕೊಡ್ತೇನೆ ಅಂದರೆ, ಮುಂದಿನ ದಿನಗಳಲ್ಲಿ ಭಾರಿ ಮತಗಳಿಂದ ಇವರಿಗೆ ನೀವು ಗೆದ್ದೇ ಗೆಲ್ತಾರೆ. ಇವ್ರು ಮುಂದೆ ಸಚಿವರಾಗಿ ಬೆಳೀತಾರೆ ಅಂತ ಈ ಸಂದರ್ಭ ನಾನು ಹೇಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರಲ್ಲಿ ಮನವಿ, ಇದನ್ನು ಉನ್ನತ ರೀತಿಯಲ್ಲಿ ಹೈಲೈಟ್ ಮಾಡಿ ನಮ್ಮ ಮುಸಲ್ಮಾನರ ಜನರಲ್ಲಿ ಹೋಗುವಂಥ ಮೆಸೇಜ್ ಮಾಡಲಿ. ಅವರೆಲ್ಲರೂ ಒಳ್ಳೆ ಬುದ್ಧಿ ಕೊಟ್ಟು ರಾಮಪ್ಪ ಈ ಸಲ ಗೆಲ್ಲಿಸ್ಕೊಳ್ಳಿ ಅಂತೇಳಿ ಮತ್ತೊಮ್ಮೆ ನಾವು ಮನವಿ ಮಾಡುತ್ತಾ, ಈ ಸಂದರ್ಭದಲ್ಲಿ ಮನಸ್ಪೂರ್ವಕವಾಗಿ ಇವರ ಹುಟ್ಟುಹಬ್ಬ ಶುಭಾಶಯಗಳೊಂದಿಗೆ ಇವರು ಉತ್ತಮ ರೀತಿಯಲ್ಲಿ ಬಾಳಲಿ, ಆರೋಗ್ಯವಾಗಿ ಇರಲಿ, ಮುಂದಿನ ದಿನದಲ್ಲಿ ಉನ್ನತ ಸ್ಥಾನಮಾನ ಸಿಗಲಿ ಅಂತ ಹಾರೈಸ್ತೇನೆ. ಅಲ್ಲಾಹ್ ಹತ್ರ ಸಲಾಮ್ ಅಲೈಕುಂ. दिन ये आए, बार बार दिन ये आए, बार बार दिन ये आए, बार बार दिन ये आए, तू जिए हजारों साल है मेरी ये आरज़ू. हैप्पी बर्थडे टू यू, हैप्पी बर्थडे टू यू, हैप्पी बर्थडे टू यू रमजा, हैप्पी बर्थडे टू यू. ಇವತ್ತಿನ ದಿವಸ 67 ವರ್ಷ ಮುಗಿಸಿ 68ಕ್ಕೆ ಕಾಲಿಡ್ತಿರುವ ನಮಗೆ ಆಶೀರ್ವಾದ ಮಾಡೋಕ್ಕೆ ಬಂದಂಥ ಇವತ್ತು ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರು, ನಮ್ಮ ಅಭಿಮಾನಿಗಳು, ನಮ್ಮ ಪ್ರೀತಿಯ ಜನಗಳು ಇವತ್ತು ನಿಜವಾಗ್ಲೂ ಕೂಡ ನಾವೊಂದು ಸರಳವಾಗಿ ನಮ್ಮ ಬರ್ತಡೆಯನ್ನು ಹುಟ್ಟು ಹಬ್ಬವನ್ನು ಆಚರಿಸೋಣ ಅಂತ ಮಾಡಿದ್ವಿ. ಆದರೂ ಕೂಡ ಇವತ್ತು ನಮ್ಮ ಅಭಿಮಾನ ನೋಡಿದ ನಿಜವಾಗ್ಲೂ ಅಭಿಮಾನ ಬಳಗದಿಂದ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಇವತ್ತು ನಮ್ಮ ಅಭಿನಂದನೆಯನ್ನು ಸಲ್ಲಿಸಿದರು. ಅವರಿಗೆ ನಾನು ಕೋಟಿ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಯಾಕಂದರೆ ಇವತ್ತಿನ ದಿವಸ ನಿಜವಾಗ್ಲೂ ಕೂಡ ನಾವು ಏನು ಫ್ಲೆಕ್ಸ್ ಹಾಕಿದ್ದು ಹೊರತು ಆ ಫ್ಲೆಕ್ಸ್ ನೋಡ್ಕೊಂಡು ಮಾಜಿ ಶಾಸಕರು ಎಸ್ ರಾಮಪ್ಪನವರ ಹುಟ್ಟಿದ ಹಬ್ಬ ಇದೆ, ಎಲ್ಲರೂ ಕೂಡ ಹೋಗೋಣ ಅಂತಂದು ಹೇಳಿ ಇವತ್ತು ದಂಡವಾಗಿ ನಮ್ಮ ಬಳಿಗೆ ಬಂದು ಇವತ್ತು ಸಾಕಷ್ಟು ಜನ ಅಭಿನಂದನೆ ಸಲ್ಲಿಸಿದ್ದಾರೆ. ಇವತ್ತು ನಿಜವಾಗ್ಲೂ ಕೂಡ ಈ ಒಂದು ನಮ್ಮ ಅವರು ಏನು ಬಂದಂಥ ಜನರ ಅಭಿಮಾನಕ್ಕೆ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿರ್ತೇನೆ. ಅಂಥ ಒಂದು ದೊಡ್ಡ ಸಹಾಯ ಸಹಕಾರ
ಇವತ್ತು ಬೆಂಬಲವನ್ನು ಸೂಚಿಸಿದ್ದಾರೆ. ಬೆಂಬಲ ಸೂಚಿಸಿದಂಥ ಎಲ್ಲ ನಮ್ಮ ತಾಲೂಕಿನ ಜನಕ್ಕೆ ನನ್ನ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ರಾಮಪ್ಪನವ್ರಂತಂದರೆ ಈ ಭಾಗದಲ್ಲಿ ರಾಮಾಜ್ಯ ಅಂತಕ್ಕಂಥ ಹೆಸರೇ ಬಹಳ ಪ್ರಚಲಿತವಾಗಿದೆ. ಕಾರಣ ಇಷ್ಟೇ, ಜನಸಾಮಾನ್ಯರಿಗೆ ಅತಿ ಬೇಗ ಸಿಗ್ತಕ್ಕಂಥ ವ್ಯಕ್ತಿ ಯಾರಾದ್ರಿದ್ರೆ ಅದು ರಾಮಪ್ಪ ಅಂತಕ್ಕಂಥ ಮಾತನ್ನು ನಾನು ಪ್ರಾಮಾಣಿಕವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅವರು ಈ ಕ್ಷೇತ್ರದಲ್ಲಿ ಅವ್ರು ಸೋತಿಲ್ಲ. ಕಾರಣ ಏನಂದರೆ ಪಕ್ಷ ಹೇಳಿರ್ತಕ್ಕಂಥ ಆಲೋಚನೆ ಆಧಾರವಾಗಿ ಅವ್ರು ಹಿಂದಕ್ಕೆ ಸರ್ಕೊಂಡ್ರನ್ನ ಇವತ್ತಿದ್ದರೆ ಇವರು ಮಂತ್ರಿ ಕೂಡ ಆಗ್ತಾಯಿದ್ರು ಅಂತಕ್ಕಂಥದ್ದನ್ನು ಭಾಳ ಪ್ರಾಮಾಣಿಕವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮುಂದಿನ ದಿನಮಾನ ಇವತ್ತೇನು 67ರಿಂದ 68ಕ್ಕೆ ಪಾದಾರ್ಪಣೆ ಮಾಡ್ತಕ್ಕಂಥ ರಾಮಪ್ಪನವರ ಈ ಆರೋಗ್ಯವನ್ನು ನೋಡಿದರೆ ಮುಂದಿನ ದಿನಮಾನ ಯುವಕರು ಕೂಡ ನಾಚುವಂಥ ಅವನ ಆರೋಗ್ಯವನ್ನು ಕಾಪಾಡ್ಕೊಂಡಿದ್ದಾರೆ. ಅದಕ್ಕೆ ಇಡೀ ಹರಿಹರ ತಾಲೂಕು ಮತ್ತು ಸಮಗ್ರವಾದಂಥ ದಾವಣಗೆರೆ ಜಿಲ್ಲಾ ವತಿಯಿಂದ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮುಂದಿನ ದಿನಮಾನಗಳಲ್ಲಿ ಅವರು ಮುಂದೆ ಚುನಾವಣೆಗೆ ನಿಂತು ಈ ಜನಸೇವೆ ಮಾಡ್ತಕ್ಕಂಥ ಒಂದು ಶಕ್ತಿ ಆ ಪರಮಾತ್ಮ ಭಗವಂತ ಹರಿಹರೇಶ್ವರ ಮತ್ತು ಊರಮ್ಮ ಅದಕ್ಕೆ ಸಂಪೂರ್ಣವಾದಂಥ ಆಶೀರ್ವಾದ ಮಾಡಿ ಅವ್ರಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಡಲಿ. ದುಡ್ಡೇನು ಬೇಡ, ದುಡ್ಡು ಮೊದಲಿಂದ ನೋಡ್ಬಿಡಿದ್ರೆ ಅವ್ರಿಗೆ ಆರೋಗ್ಯ, ಜನಸೇವೆ ಮಾಡ್ತಕ್ಕಂಥ ಆಶೀರ್ವಾದ ನೀಡಲಿ ಅಂತೇಳಿ ನಕ್ಷತ್ರ ವಾಹಿನಿಯ ಮುಖಾಂತರ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.